ಅಯೋಧ್ಯೆಗೆ ಬರುವಂಥ ದೇಣಿಗೆ ಮತ್ತು ಕಾಣಿಕೆ ಅದರಲ್ಲೂ ಕೂಡ ಏನಾದರೂ ಅಕ್ರಮ ಆಗಿದೆಯಾ? ಅಕ್ರಮ ಆಗಿದೆ ಅಂತ ಆರೋಪ ಮಾಡಿದಂಥವ್ರು ಸಾಮಾನ್ಯ ವ್ಯಕ್ತಿಗಳಲ್ಲ. ಹೀಗಾಗಿನೇ ಏನು ಅಂತಂದರೆ ಯೋಗಿ ಆದಿತ್ಯನಾಥ್ ಇದಕ್ಕೆ ಸಂಬಂಧಪಟ್ಟಂಗೆ SIT ರಚನೆ ಮಾಡಿದರು. ಕೂಲಂಕಷ ತನಿಖೆ ಆಗಬೇಕು, ತಕ್ಷಣ ವರದಿ ಕೊಡಬೇಕು. ಯಾಕಂದರೆ ರಾಮ ಜನ್ಮಭೂಮಿ ಮಂದಿರ ಟ್ರಸ್ಟೇ ಮನವಿ ಮಾಡಿದಂಥ ಸಂದರ್ಭದಲ್ಲಿ ಸುಮ್ಮನಿರಕ್ಕೆ ಸಾಧ್ಯನಾ? ಹೀಗಾಗಿ ಯೋಗಿ ಆದಿತ್ಯನಾಥ್ ಆರ್ಡರ್ ಮಾಡಿದರು, ವರದಿ ಸಲ್ಲಿಸಬೇಕು ಅಂತ. ಅಷ್ಟೇ ಅಲ್ಲ, ಇವತ್ತು ರಾಮ ಜನ್ಮಭೂಮಿಯ ಮಂದಿರಕ್ಕೂ ಕೂಡ, ಅಂದರೆ ರಾಮ ಮಂದಿರಕ್ಕೂ ಕೂಡ ಅವ್ರು ಹೋಗ್ತಾರೆ, ವಿಶೇಷ ಪೂಜೆಯನ್ನು ಸಲ್ಲಿಸ್ತಾರೆ. ಅಷ್ಟೇ ಅಲ್ಲ, ಈ ವಿಚಾರದ ಬಗ್ಗೆ, ಈ ಅಕ್ರಮದ ಬಗ್ಗೆನೂ ಕೂಡ ಆದಿತ್ಯನಾಥ್ ಚರ್ಚೆ ಮಾಡ್ತಾರೆ. ಅಯೋಧ್ಯೆಗೆ ಬರುವಂಥ ದೇಣಿಗೆ ಮತ್ತು ಕಾಣಿಕೆ ಅದರಲ್ಲೂ ಕೂಡ ಏನಾದರೂ ಅಕ್ರಮ ಆಗಿದೆಯಾ? ಅಕ್ರಮ ಆಗಿದೆ ಅಂತ ಆರೋಪ ಮಾಡಿದಂಥವ್ರು ಸಾಮಾನ್ಯ ವ್ಯಕ್ತಿಗಳಲ್ಲ. ಹೀಗಾಗಿನೇ ಏನು ಅಂತಂದರೆ ಯೋಗಿ ಆದಿತ್ಯನಾಥ್ ಇದಕ್ಕೆ ಸಂಬಂಧಪಟ್ಟಂಗೆ SIT ರಚನೆ ಮಾಡಿದರು. ಕೂಲಂಕಷ ತನಿಖೆ ಆಗಬೇಕು, ತಕ್ಷಣ ವರದಿ ಕೊಡಬೇಕು. ಯಾಕಂದರೆ ರಾಮ ಜನ್ಮಭೂಮಿ ಮಂದಿರ ಟ್ರಸ್ಟೇ ಮನವಿ ಮಾಡಿದಂಥ ಸಂದರ್ಭದಲ್ಲಿ ಸುಮ್ಮನಿರಕ್ಕೆ ಸಾಧ್ಯನಾ? ಹೀಗಾಗಿ ಯೋಗಿ ಆದಿತ್ಯನಾಥ್ ಆರ್ಡರ್ ಮಾಡಿದರು, ವರದಿ ಸಲ್ಲಿಸಬೇಕು ಅಂತ. ಅಷ್ಟೇ ಅಲ್ಲ, ಇವತ್ತು ರಾಮ ಜನ್ಮಭೂಮಿಯ ಮಂದಿರಕ್ಕೂ ಕೂಡ, ಅಂದರೆ ರಾಮ ಮಂದಿರಕ್ಕೂ ಕೂಡ ಅವ್ರು ಹೋಗ್ತಾರೆ, ವಿಶೇಷ ಪೂಜೆಯನ್ನು ಸಲ್ಲಿಸ್ತಾರೆ. ಅಷ್ಟೇ ಅಲ್ಲ, ಈ ವಿಚಾರದ ಬಗ್ಗೆ, ಈ ಅಕ್ರಮದ ಬಗ್ಗೆನೂ ಕೂಡ ಆದಿತ್ಯನಾಥ್ ಚರ್ಚೆ ಮಾಡ್ತಾರೆ.